Hello children, let's continue the second chapter, Science Adaptation in Plants, Plants Growing in Plains. So last class we did about desert plants. Now we are doing plain plants. So plain ಅಂದರೆ ಫ್ಲಾಟ್ ಲ್ಯಾಂಡ್ ಅಂತ. ಫ್ಲಾಟ್ ಲ್ಯಾಂಡ್ ಮೇಲೆ ಬೆಳೆಯುವಂಥ ಪ್ಲಾಂಟ್ಸ್ನ ನಾವು ಪ್ಲಾಂಟ್ಸ್ ಗ್ರೋಯಿಂಗ್ ಇನ್ ಪ್ಲೇನ್ಸ್ ಅಂತ ಹೇಳ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲು ನಿಮ್ಮ ಸುತ್ತಮುತ್ತಲು ಇರೋವಂಥ ಟ್ರೀಸ್ನೇ ಹೇಳ್ಬೋದು. ಸೊ ನಮ್ಮದು ಲ್ಯಾಂಡ್ ಏನಿದೆ ಫ್ಲ್ಯಾಟ್ ಆಗಿದೆ. ಸೊ ಅದಕ್ಕೆ ಈ ಜಾಗದಲ್ಲಿ ಬೆಳೆಯುವಂಥ ಪ್ಲಾಂಟ್ಸ್ನ ನಾವು ಪ್ಲೇನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಗ್ರೋ ಸೀರಿಯಲ್ಸ್, fruits, vegetables and other crops. In winter we can grow wheat, carrot, radish, turnip, cabbage and cauliflower. These are the crops which are grown in winter. Now coming to the crops which are grown in summer. Lady's finger, gourds andre cucumber, ಹೀರೆಕಾಯಿ, ಸೋರೆಕಾಯಿ ಈ ಥರದ್ದೆಲ್ಲ ಗಾಡ್ ಅಂತ ಅಂತಾರೆ. ಸೊ ದೀಸ್ ಆರ್ ಗ್ರೋನ್ ಇನ್ ಸಮ್ಮರ್. So terrestrial plants growing in plains have well arranged leaf to take necessary sunlight. The leaf also have very thin layer of wax preventing from drying, especially during summers. ಈ ವ್ಯಾಕ್ಸ್ ಲೇಯರ್ ಇರೋದ್ರಿಂದ ಏನಾಗುತ್ತೆ, ಸಮ್ಮರ್ಸಲ್ಲಿ ಲೀಫ್ ಡ್ರೈ ಆಗ್ದಂಗೆ ಹಾಗೆ ಮಾಯ್ಸ್ಟ್ ಆಗಿರುತ್ತೆ. ಆಮೇಲೆ ದಿ ರೂಟ್ಸ್ ಆರ್ ವೆಲ್ ಡೆವಲಪ್ಡ್ ಟು ಅಬ್ಟೇನ್ ದಿ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್ ಫ್ರಮ್ ದಿ ಸಾಯಿಲ್. ಸಮ್ ಟ್ರೀಸ್ ಗ್ರೋಯಿಂಗ್ ಇನ್ ಪ್ಲೇನ್ಸ್ ಲೂಸ್ ಆಲ್ ದೇ ಲೀವ್ಸ್ ಇನ್ ವಿಂಟರ್. ಸೊ ನೀವು ನೋಡ್ತೀರ ಎಲೆ ಎಲ್ಲ ಉದುರುತ್ತೆ ವಿಂಟರ್ ಟೈಮಲ್ಲಿ. ಸೊ ಆಮೇಲೆ ಮತ್ತೆ ಹೊಸ ಚಿಗುರು ಹುಟ್ಕೊಳ್ಳುತ್ತೆ. ಯಾವಾಗ? ಸಮ್ಮರಲ್ಲಿ. ವಿಂಟರಲ್ಲಿ ಉದುರುತ್ತೆ, ಸಮ್ಮರಲ್ಲಿ ಹೊಸ ಚಿಗುರು ಬರುತ್ತೆ. ಸೊ ಇಂಥ ಪ್ಲಾಂಟ್ಸ್ನ ನಾವೇನಂತೀವಿ, ಇಂಥ ಟ್ರೀಸ್ನ ನಾವೇನಂತೀವಿ, ಡೆಸಿಡಿಯಸ್ ಟ್ರೀಸ್ ಅಂತ ಕರಿತೀವಿ. ವಾಟ್ ಆರ್ ದೇ ಕಾಲ್ಡ್? ಡೆಸಿಡಿಯಸ್ ಟ್ರೀಸ್. ಸೊ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಪೀಪಲ್, gulmohar, mulberry, poplar, sesame and some other deciduous. So teak and coconut trees are grown in hot and wet areas of the plains and are evergreen. They do not shed all their leaves at a particular time. So ಇವೆರಡೂ ಎವರ್ಗ್ರೀನ್ ಆಗಿರುತ್ತೆ. ಪರ್ಟಿಕ್ಯುಲರ್ ಟೈಮ್ ಅಂತ ಇರಲ್ಲ ಲೀಫ್ ಶೆಡ್ ಮಾಡೋದಕ್ಕೆ. ಅದರ ರಾಯ್ಸ್ ಮುಗಿದ್ಮೇಲೆ ಅದು ಬೀಳೋದು. ಓಕೆ. ಪ್ಲಾಂಟ್ಸ್ ಇನ್ ಗ್ರಾಸ್ಲ್ಯಾಂಡ್ಸ್. ಸೊ ಗ್ರಾಸ್ಲ್ಯಾಂಡ್ಸ್ ಅಂದರೆ ಏನು? ವೆರಿ ಲಾರ್ಜ್ ಏರಿಯಾಸ್ ಕವರ್ಡ್ ವಿತ್ ಗ್ರಾಸಸ್ ವಿತ್ ಫ್ಯೂ ಆರ್ ನೋ ಟ್ರೀಸ್. ಅಬೌಟ್ 1/4 ಆಫ್ ದಿ ಅರ್ತ್ಸ್ ಲ್ಯಾಂಡ್ ಏರಿಯಾ ಇಸ್ ಕವರ್ಡ್ ವಿತ್ ಗ್ರಾಸ್ಲ್ಯಾಂಡ್. ಅರ್ತ್ 3/4 is covered by water, 1/4 is covered by land. ಈ ಲ್ಯಾಂಡಲ್ಲಿ ಎಷ್ಟು ಪರ್ಸೆಂಟ್? 1/4 is covered by grassland. Did you understand? ಸೊ ಈ ಲ್ಯಾಂಡ್ ಪಾರ್ಟಲ್ಲಿ 1/4 ಪಾರ್ಟ್ ಬರೀ ಗ್ರಾಸ್ ಲ್ಯಾಂಡೇ ಇದೆ ನಮಗೆ. ಸೊ ಏನಾಗುತ್ತೆ ಇಲ್ಲಿ, ದೇ ಡೋಂಟ್ ಹ್ಯಾವ್ ಮಚ್ ರೈನ್ಫಾಲ್. ಕ್ಲೈಮೇಟ್ ಹೆಂಗಿರುತ್ತೆ? ವೆರಿ ಹಾಟ್ ಆ್ಯಂಡ್ ಹ್ಯೂಮಿಡ್. ತುಂಬ ಸೆಕೆ ಇರುತ್ತೆ, ತುಂಬ ಬೆವರು ಹಿಡಿಯುತ್ತೆ. ಸೊ ದ ಲೋವರ್ ಪಾರ್ಟ್ ಆಫ್ ದಿ ಗ್ರಾಸ್ ರಿಮೈನ್ಸ್ ರೂಟೆಡ್ ಟು ದಿ ಗ್ರೌಂಡ್ ಆ್ಯಂಡ್ ಜರ್ಮಿನೇಟ್ಸ್ ಇನ್ ದಿ ರೇನಿ ಸೀಸನ್ ವೆನ್ ಇಟ್ ರಿಸೀವ್ಸ್ ರೈನ್ಸ್. ಸೊ ಮಳೆಗಾಲ ಬಂದ ತಕ್ಷಣ ಮತ್ತೆ ಚಿಗುತ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಥಿಂಗ್, ಪ್ಲಾಂಟ್ಸ್ ಇನ್ ಮಾರ್ಷಿ ಏರಿಯಾಸ್. ಮಾರ್ಷಿ ಏರಿಯಾಸ್ ಅಂದರೆ ಏನು? ಈ ಬೀಚ್ ಸೈಡ್. ಸೊ ನಮಗೆ ಬೀಚ್ ಎಲ್ಲೆಲ್ಲಿ ಸಿಗುತ್ತೋ ಆ ಥರ ಏರಿಯಾ ಇರುತ್ತಲ್ಲ, ಅದನ್ನು ಮಾರ್ಷಿ ಏರಿಯಾಸ್ ಅಂತ ಹೇಳ್ತಾರೆ. ಸೊ marsh is a type of wetland mostly submerged in water. Such area usually found near the meeting point of rivers and oceans. The soil is sticky but not always clayey.
very high content in salt, therefore holds water for a long time. The plants which grows in the marshy areas are called mangroves. ಸೊ ಏನಂತಾರೆ, ಇಲ್ಲಿ ಗ್ರೋ ಆಗುವಂಥ ಪ್ಲಾಂಟ್ಸ್ನ ನಾವು ಮ್ಯಾಂಗ್ರೂವ್ಸ್ ಅಂತ ಕರಿತೀವಿ. ಇಲ್ಲಿ ಈ ಮ್ಯಾಂಗ್ರೂವ್ಸಿಗೆ ಒಂದು ಟಿಪಿಕಲ್ ಕ್ಯಾರೆಕ್ಟರ್ ಇದೆ, ಏನು, ಬ್ರೀದಿಂಗ್ ರೂಟ್ಸ್ ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ವಾಟರಿಂದ ಕವರ್ ಆಗಿದೆ. ಸೊ ಇಲ್ಲಿ ಮೇಲ್ಗಡೆ ಏನಾಗುತ್ತೆ, ವಾಟರ್ ಸರ್ಫೇಸಿಂದ ಮೇಲ್ಗಡೆ ಈ ಥರ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಕಾಣಿಸ್ತಾ ಇರುತ್ತೆ. ಅದನ್ನು ಬ್ರೀದಿಂಗ್ ರೂಟ್ಸ್ ಅಂತ ಹೇಳ್ತೀವಿ. ಟು ಬ್ರೀತ್, ಟೇಕ್ ಇನ್ ದಿ oxygen from the air. Next, coming to the aquatic plants. Aquatic plants are plants which grow near the water or inside the water, both. The plants are naturally adapted to living in wet conditions. Aquatic plants grow in water. There are 3 types: floating plants, fixed plants, and underwater plants. These underwater plants are also called as submerged plants. These plants are classified on the basis of position of the roots. So roots, ಇದು ರೂಟ್ಸ್ ನೋಡ್ತಿದ್ದೀರಾ ಇಲ್ಲಿ ಈ ಪ್ಲಾಂಟಿಂದು. ಸೊ ಇದು ರೂಟ್ಸು ನೀರಲ್ಲೇ ತೇಲ್ತಾ ಇದೆ. ಸೊ ದೀಸ್ ಆರ್ ಫ್ಲೋಟಿಂಗ್. ಸೊ ನೆಕ್ಸ್ಟು ನಿಮಗೆ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೂಡ ಸಿಗುತ್ತೆ. ಸೊ ಇದ್ರ ಹೆಸರು ಏನಂತೀವಿ, ವಾಟರ್ ಹಯಾಸಿಂತ್ ಅಂತ ಕರಿತೀವಿ. ಬಾತಿಕೆರೆಯಲ್ಲಿ ತುಂಬಾ ಕಾಣಿಸುತ್ತೆ ಇದು. ಯು ಕ್ಯಾನ್ ಸಿ ದಿಸ್ ಪ್ಲಾಂಟ್ಸ್ ದರ್. ಸೊ ಇದ್ರ ರೂಟ್ಸು ಫ್ರೀ ಆಗಿರುತ್ತೆ, ಹ್ಯಾಂಗಿಂಗ್ ಇನ್ ದಿ ವಾಟರ್. ಫ್ರೆಶ್ ವಾಟರ್ ಬಾಡೀಸಲ್ಲಿ ಕಾಣಿಸುತ್ತೆ ನಿಮಗೆ ಈ ಪ್ಲಾಂಟ್ಸು. ಸ್ಟೊಮ್ಯಾಟೊ ಕೂಡ ಇರುತ್ತೆ, ಎಲ್ಲಿ ಅಪ್ಪರ್ ಸರ್ಫೇಸಲ್ಲಿ ಇರುತ್ತೆ. ನಾರ್ಮಲಾಗಿ ಸ್ಟೊಮ್ಯಾಟೊ ಲೀಫಿನ ಕೆಳಗಡೆ ಭಾಗದಲ್ಲಿ ಇರಬೇಕು, ಬಟ್ ಈ ಪ್ಲಾಂಟ್ಸಲ್ಲಿ ಅಪ್ಪರ್ ಸರ್ಫೇಸ್ ಇರುತ್ತೆ. ಯಾಕೆ, ಈ ಕೆಳಗಡೆ ಭಾಗ ನೀರಿಗೆ ಟಚ್ ಆಗಿರುತ್ತೆ. ಸೊ ಹಂಗಾಗಿ ಮೇಲ್ಗಡೆ ಇರುತ್ತೆ ಈ ಲೀಫ್ಸ್ ಮೇಲೆ. ಸೊ ನೆಕ್ಸ್ಟ್, ಕಮಿಂಗ್ ಟು ಫಿಕ್ಸ್ಡ್ ಆಕ್ವಾಟಿಕ್ ಪ್ಲಾಂಟ್ಸ್ ವಿತ್ ಫ್ಲೋಟಿಂಗ್ ಲೀವ್ಸ್. ಫಾರ್ ಎಕ್ಸಾಂಪಲ್ ಇದಕ್ಕೆ ಲೋಟಸ್ ಅನ್ಬೋದು. ಸೊ ಲೋಟಸ್ ಇಸ್ ದಿ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ಫಿಕ್ಸ್ಡ್ ಆಕ್ವಾಟಿಕ್ ಪ್ಲಾಂಟ್ಸ್. So water lily and lotus are freshwater plants. They have long stem with roots fixed to the bottom of the pond. ಇಲ್ಲಿ ನಿಮಗೆ ನೀರಿನ ಮೇಲಿದೆ ಪ್ಲಾಂಟು ಅಂತ ಅನಿಸುತ್ತೆ, ಬಟ್ ಇದ್ರದ್ದು ರೂಟ್ಸ್ ಎಲ್ಲ ಕೆಳಗಡೆ ಮಣ್ಣೊಳಗಡೆ ಇರುತ್ತೆ. ಸೊ ಹಂಗಾಗಿ ಇವು ಫಿಕ್ಸ್ ಆಗಿರ್ತವೆ ಕೆಳಗಡೆ ರೂಟ್ಸು. ಸೊ ಕೆಳಗಡೆ ಮಡಿ ಸಾಯಿಲಲ್ಲಿ ಇದ್ರ ರೂಟ್ಸ್ ಇರುತ್ತೆ. ಸ್ಟೆಮ್ಮು ಆಲ್ ದ ವೇ ಥ್ರೂ ದಿ ವಾಟರ್ ಮೇಲ್ಗಡೆ ಬಂದುಬಿಟ್ಟು ಇಲ್ಲಿ ಲೀವ್ಸ್ ಮುಖಾಂತರ ಫ್ಲೋಟ್ ಆಗ್ತಾ ಇರುತ್ತೆ. So these are the examples for fixed water aquatic plants. Now coming to the underwater submerged plants. ಸೊ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಪಿಕ್ಚರಲ್ಲಿ, ನೀರಿದೆ, ನೀರು ಒಳಗಡೆ ಕೆಳಗಡೆ ಮಡ್ಡಲ್ಲಿ ರೂಟ್ಸ್ ಇದೆ. ಸೊ ಇದು ನೀರು ಒಳಗಡೆ ಪ್ಲಾಂಟ್ ಇದೆ. ಸೊ ಈ ಥರದ ಪ್ಲಾಂಟ್ಸನ್ನ ನಾವು ಏನಂತೀವಿ, ಅಂಡರ್ ವಾಟರ್ ಪ್ಲಾಂಟ್. ಇದು ಕೂಡ ಫ್ರೆಶ್ ವಾಟರೇ. ಸೊ ಆಲ್ ಪ್ಲಾಂಟ್ಸ್ ಇಲ್ಲಿ ಗ್ರೋ ಆಗುವಂಥವು ಯಾವ್ಯಾವು ಅಂದರೆ ಹೈಡ್ರಿಲ್ಲಾ, ವ್ಯಾಲಸ್ನೇರಿಯಾ, ಆಲ್ಸೋ ಕಾಲ್ಡ್ ಅಸ್ ಟೇಪ್ ಗ್ರಾಸ್. ಇದನ್ನೇನಂತ ಕರಿತೀವಿ, ಟೇಪ್ ಗ್ರಾಸ್ ಅಂತ ಕರಿತೀವಿ. ಸೊ ಇವು ಕೂಡ ಫಿಕ್ಸ್ ಆಗಿರುತ್ತೆ ಮಡ್ಡಲ್ಲಿ. ಸೊ ಇಲ್ಲಿ ಕಾಣಿಸ್ತದೆ ನಿಮಗೆ ಲೀಫ್ ತುಂಬ ತಿನ್ನಾಗಿದೆ. ಸೊ ನೀರು ಯಾವ ಡೈರೆಕ್ಷನಲ್ಲಿ ಹರಿಯುತ್ತೋ ಇದು ಕೂಡ ಅದೇ ಡೈರೆಕ್ಷನಲ್ಲಿ ಹಿಂಗೆ ಬಾಗುತ್ತೆ, ಬಟ್ ಕಟ್ ಆಗಲ್ಲ. ಸೊ ಈ ಪ್ಲಾಂಟಲ್ಲಿ ಇನ್ನೊಂದು ಮೇನ್ ಥಿಂಗ್ ಅಂದರೆ ಇದಕ್ಕೆ ಕೆಪಾಸಿಟಿ ಇರುತ್ತೆ, ಏನು ಡಿಸಾಲ್ವ್ಡ್ ಆಕ್ಸಿಜನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಅಂಥ ಕೆಪಾಸಿಟಿ ಇರುತ್ತೆ. ಇವಕ್ಕೆ ಸ್ಟೊಮ್ಯಾಟೊ ಇರೋದಿಲ್ಲ. ಸೊ ದೀಸ್ ಆರ್ ಸಮ್ ಆಫ್ ದಿ ಫೀಚರ್ಸ್ ಆಫ್ ದೀಸ್ ಪ್ಲಾಂಟ್ಸ್. ನಾವು ಕಮಿಂಗ್ ಟು ದಿ ಇನ್ಸೆಕ್ಟಿವೋರಸ್ ಆರ್ ಕಾರ್ನಿವೋರಸ್ ಪ್ಲಾಂಟ್ಸ್. ನೀವೆಲ್ಲ ಲಾಸ್ಟ್ ಕ್ಲಾಸಲ್ಲೇ ಕಲ್ತಿದ್ದೀರ ಕಾರ್ನಿವೋರಸ್ ಅಂದರೆ ಏನು ಅಂತ. ಇದರ ಹೆಸರಲ್ಲೇ ಇದೆ, ಇನ್ಸೆಕ್ಟ್ನ ತಿನ್ನುವಂಥ ಪ್ಲಾಂಟ್ಸ್ನ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ ಅಂತ ಕರಿತೀವಿ. ಯಾವ್ಯಾವ ಇನ್ಸೆಕ್ಟ್ಸ್ನ ತಿನ್ಬೋದು? ಈಟ್ಸ್ ಇನ್ಸೆಕ್ಟ್ಸ್ ಲೈಕ್ ಸ್ಪೈಡರ್ಸ್, mites and small rodents are called insectivorous plants. They have special features to help them trap the prey. ಸೊ ಈ ಪ್ಲಾಂಟ್ಸಲ್ಲಿ ನೈಟ್ರೋಜನ್ ಕಂಟೆಂಟ್ ಸಿಗೋದಿಲ್ಲ. ಸೊ ಇನ್ಸೆಕ್ಟ್ಸಲ್ಲಿ ಈ ನೈಟ್ರೋಜನ್ ಕಂಟೆಂಟ್ ತುಂಬ ಇರುತ್ತೆ. ಹಾಗಾಗಿ ಇವು
ಈ ಥರ ಇನ್ಸೆಕ್ಟ್ಸ್ನ ಇಟ್ಕೊಳ್ಳೋದಕ್ಕೋಸ್ಕರ ಟ್ರ್ಯಾಪಿಂಗ್ ಸಿಸ್ಟಮ್ನ ಇಟ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈ ಲೀಫು. ಸೊ ಎಕ್ಸಾಂಪಲ್ ಇಲ್ಲಿ ಒಂದು ಇನ್ಸೆಕ್ಟ್ ಬಂದು ಕೂತ್ಕೊಳ್ತು ಅಂದರೆ ಕ್ಲೋಸ್ ಆಗಿಬಿಡುತ್ತೆ, ಅದು ಲೀಫ್ ಕ್ಲೋಸ್ ಆಗಿಬಿಟ್ಟು ಇನ್ಸೆಕ್ಟ್ ಒಳಗಡೆನೇ ಇರುತ್ತೆ. ಸೊ ಅದನ್ನ ಡೈಜೆಸ್ಟ್ ಮಾಡಿಕೊಂಡು ನೈಟ್ರೋಜನ್ನ ತಗೊಳುತ್ತೆ. ಸೊ ಇದು ಬಂದ್ಬಿಟ್ಟು ವೀನಸ್ ಫ್ಲೈ ಟ್ರ್ಯಾಪ್ ಅಂತ, ಇದು ಬಂದ್ಬಿಟ್ಟು ಪಿಕ್ಚರ್ ಪ್ಲಾಂಟ್ ಅಂತ. ಸೊ ಪಿಕ್ಚರ್ ಪ್ಲಾಂಟ್ ಇಸ್ ಶೇಪ್ಡ್ ಲೈಕ್ ಅ ಪಿಕ್ಚರ್, ಇದನ್ನು ಪಿಕ್ಚರ್ ಅಂತ ಕರೀತಾರೆ. ಅದಕ್ಕೋಸ್ಕರ ಈ ಪ್ಲಾಂಟ್ ಹೆಸರು ಪಿಕ್ಚರ್ ಪ್ಲಾಂಟ್. These plants have sweet fragrance to attract the insects. Once the insects attract the hole here, the lid closes. The lid closes and the insect is trapped inside the picture itself. I hope you understood until here. So this is your lesson, adaptation in plants.